ನಮಸ್ಕಾರ, ಮಯೂರ ಟಿವಿಗೆ ಸ್ವಾಗತ. ಪ್ರಮುಖ ಸುದ್ದಿಗಳ ಕ್ಷಿಪ್ರ ಅವಲೋಕನ. ಇದು ಸುದ್ದಿಸಾರ. ನಾನು ನಶ್ಚಿತಾ. ಮಾಸ್ಕೋದಲ್ಲಿ 2022 ಫೆಬ್ರವರಿ 24ರಂದು ಆರಂಭವಾದ ರಷ್ಯಾ ಉಕ್ರೇನ್ ಕದನ ಇಂದಿಗೆ 1000 ದಿನ ಪೂರೈಕೆ ಮಾಡಿದೆ. ನ್ಯಾಟೋ ಸೇರ್ಪಡೆಗೆ ಉಕ್ರೇನ್ ಒಲವು ತೋರಿದ್ದನ್ನ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ವಿರೋಧಿಸಿದ್ದಾರೆ. ತದನಂತರ ಪುಟಿನ್ ಆದೇಶದ ಮೇರೆಗೆ ಆರಂಭವಾದ ಈ ಸಮರ ಇದುವರೆಗೂ ಉಭಯ ದೇಶಗಳ ಮೇಲಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿಯೂ ಸಹ ಈ ಯುದ್ಧ ಪರಿಣಾಮ ಬೀರಿದೆ. ಉಕ್ರೇನ್ ಗೌಪ್ಯ ಅಂದಾಜು ಪ್ರಕಾರ 31,000 ಸೈನಿಕರು, 80,000 ಉಕ್ರೇನಿ ನಾಗರಿಕರು ಸಾವನ್ನಪ್ಪಿದ್ದಾರೆ. ಹಾಗೆ 4 ಲಕ್ಷ ಮಂದಿ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಬೇರುವಿನಲ್ಲಿ ಇದ್ದಂತಹ ಚಿನ್ನಾಭರಣ ಕಳ್ಳತನ ಮಾಡಿರುವ ಘಟನೆ ಮಂಡ್ಯ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೇರುವಿನಲ್ಲಿ ಇದ್ದಂತಹ 75 ಗ್ರಾಂ ಚಿನ್ನಾಭರಣ ಕದ್ದು ಕಳ್ಳರು ಪರಾರಿಯಾಗಿದ್ದಾರೆ. ಈ ಕುರಿತು ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಶೂಟಿಂಗ್ ಶೆಡ್ಗೆ ಬೆಂಕಿ ಬಿದ್ದಿರುವ ಘಟನೆ ಉಡುಪಿಯ ಮುದೂರ್ನಲ್ಲಿ ನಡೆದಿದೆ. ಬೆಂಕಿ ಅವಘಡಕ್ಕೆ ಕಾರಣ ಇನ್ನೂ ತಿಳಿಯದೆ ಬಂದಿಲ್ಲ. ಅಲ್ಲಿರುವಂತಹ ಜನಗಳು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹಲವು ದಿನಗಳ ಹಿಂದೆ ಶೂಟಿಂಗ್ ನಡೆಸೋದಕ್ಕೆ ಅಂತ ಹೇಳಿ ಶೆಡ್ ಅನ್ನ ಅಳವಡಿಸಿಕೊಂಡಿದ್ದಂತಹ ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ 1 ಚಿತ್ರ ತಂಡ ಬೆಂಕಿ ಅವಘಡದಿಂದ ಬಚಾವಾಗಿದೆ. ಸ್ಥಳಕ್ಕೆ ಬೈಂದೂರು ಅಗ್ನಿಶಾಮಕ ತಂಡ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದೆ. ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿ ಸಾವನ್ನಪ್ಪಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಈ ಕಾರಣಕ್ಕೆ ಬಾಣಂತಿ ಕುಟುಂಬಸ್ಥರು ಆಸ್ಪತ್ರೆ ಹತ್ರ ಜಮಾಯಿಸಿದ್ದಾರೆ. ಇನ್ನು ಆಸ್ಪತ್ರೆಯ ಮುಂಭಾಗದಲ್ಲಿ ನೂರಾರು ಜನ ಜಮಾವಣೆ ಆದಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆಯನ್ನ ಕಾಯ್ದುಕೊಳ್ಳಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಬಿಮ್ಸ್ ಮುಂಭಾಗದಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಹೆಚ್ಚುವರಿಯಾಗಿ ನಿಯೋಜನೆಯನ್ನ ಮಾಡಲಾಗಿದೆ. ಕರೆಕ್ಟ್ ಕಂಡೀಷನ್ ನೋಡಿಲ್ಲ, ಏನು ನೋಡಿಲ್ಲ. ಪೇಷಂಟ್ ಲ್ಯಾಪ್ರೋಸ್ಕೋಪಿ ಮಾಡ್ಕೊಂತ ನೋಡ್ಬೇಕಿತ್ತಲ್ಲ, ಫಿಟ್ನೆಸ್ ಅದಾರ ಇಲ್ಲೋ ಪೇಷಂಟ್ ಅಂತ ಹೇಳಿ ಎಲ್ಲ ಚೆಕ್ ಮಾಡ್ಕೋಬೇಕಲ್ಲ. HB ಲೋ ಇದನ್ನೆಲ್ಲ ನೋಡ್ಕೋಬೇಕಲ್ಲ. HB ಲೋ ಆಗೈತಿ, ಎಲ್ಲ ಆಗೈತಿ ನೋಡಿದ್ರೆ ಹೆಂಗ್ ತಗೊಂಡ್ರಿ ಇವ್ರ ಪೇಷಂಟ್ ನ. ಆಮೇಲೆ ಹೇಳ್ತಾರು HB ಲೋ ಆಗೈತಿ, ಬ್ಲಡ್ ಲೋ ಆಗೈತಿ ಅಂತ ಆಮೇಲೆ ಹೇಳ್ತಾರು. ನವೆಂಬರ್ 23ರಂದು ಬಾಗಲಕೋಟೆಯ ನೇಕಾರರ ನಗರಿಯಲ್ಲಿ ಕನ್ನಡದ ಹಬ್ಬ ಮತ್ತು ಕನ್ನಡ ಸಂಘ ರಭಕವಿ ಬನಹಟ್ಟಿ ಉದ್ಘಾಟನಾ ಸಮಾರಂಭ ಮತ್ತು ಯುವ ಸಂಭ್ರಮ ಏರ್ಪಡಿಸಲಾಗಿದೆ. 2024 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ಸಾಧಕರಿಗೆ ಸಾಧಕ ರತ್ನ ಪ್ರಶಸ್ತಿ ಪ್ರದಾನವನ್ನ ಕೂಡ ಮಾಡಲಾಗುತ್ತೆ ಅಂತ ಹೇಳಿ ಕನ್ನಡ ಸಂಘದ ಅಧ್ಯಕ್ಷ ಶಿವಲಿಂಗ ಗೋಂಬಿಗುಡ್ಡ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ರಭಕವಿ ಬನಹಟ್ಟಿ ಕನ್ನಡ ಸಂಘದ ಪದಾಧಿಕಾರಿಗಳಾದ ಶಿವಾನಂದ್ ಕಾಂಬಾಳೆ, ಆಕಾಶ್ ಫಲಭಾವಿ, ರಮೇಶ್ ಕಾಂಬಾಳೆ ಸೇರಿದಂತೆ ಮುಂತಾದವರು ಪಾಲ್ಗೊಂಡಿದ್ರು. ಐವತ್ತಾರು ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಗಯಾನಾ ದೇಶಕ್ಕೆ ಭೇಟಿಯನ್ನು ನೀಡಿದ್ದು ನರೇಂದ್ರ ಮೋದಿ ಅವರಿಗೆ ಹೃದಯ ಸ್ಪರ್ಶಿ ಸ್ವಾಗತ ಸಿಕ್ಕಿದೆ. ಪ್ರಧಾನಿ ಮೋದಿ ಮಂಗಳವಾರ ಗಯಾನಾ ದೇಶಕ್ಕೆ ಭೇಟಿ ನೀಡಿ ಎರಡು ದೇಶಗಳ ನಡುವಿನ ಐತಿಹಾಸಿಕ ಸಂಬಂಧಕ್ಕೆ
ಮರುಚೇತನಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. 5 ದಶಕಗಳ ನಂತರ ಭಾರತದ ಪ್ರಧಾನಿಯ ಭೇಟಿಗೆ ಗಯಾನ ಸಂತಸವನ್ನ ವ್ಯಕ್ತಪಡಿಸಿದ್ದು, 2 ದೇಶಗಳ ನಡುವೆ ಅನೇಕ ರಾಜತಾಂತ್ರಿಕ ವಿಚಾರಗಳನ್ನ ಚರ್ಚೆ ಸಹ ಮಾಡಲಾಯಿತು. ದಕ್ಷಿಣ ಅಮೆರಿಕದ ಗಯಾನ ದೇಶ ಭಾರತದ ಜೊತೆಗೆ ಸ್ನೇಹ ಹಾಗೆ ವ್ಯಾವಹಾರಿಕ ಸಂಬಂಧಗಳನ್ನ ಗಟ್ಟಿಗೊಳಿಸೋದಕ್ಕೆ ಉತ್ಸುಕರಾಗಿದ್ದೀವಿ ಅಂತ ಹೇಳಿ ತಿಳಿಸಿದೆ. ಇನ್ನು ಪ್ರಧಾನಿ ಮೋದಿ ಅವರು ಕೂಡ ಗಯಾನ ಭೇಟಿ ವಿಶೇಷ ಹಾಗೆ ಮಹತ್ವದ್ದಾಗಿತ್ತು ಅಂತ ತಿಳಿಸಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೆಡವಿ ಮತ್ತೆ ಮಸೀದಿ ಕಟ್ತೀವಿ ಅಂತ ಹೇಳಿ ಬಾಂಗ್ಲಾದೇಶ ಇಸ್ಲಾಮಿಕ್ ಸಂಘಟನೆಯೊಂದು ಹೇಳಿಕೆಯನ್ನ ನೀಡಿದೆ. ನಾವು ಭಾರತ ದೇಶವನ್ನ ಇಸ್ಲಾಮಿಕ್ ರಾಷ್ಟ್ರವನ್ನಾಗಿ ಮಾಡೋ ತನಕವೂ ಕೂಡ ವಿರಮಿಸುವುದಿಲ್ಲ. ಇನ್ನು ಸ್ವಲ್ಪ ಸಮಯ ಕಾದ್ ನೋಡಿ ಅಂತ ಹೇಳಿ ಮುಸ್ಲಿಂ ಯುವಕರಿಗೆ ಪ್ರಚೋದನೆ ನೀಡುವಂತಹ ರೀತಿಯಲ್ಲಿ ಕರೆ ಕೊಟ್ಟಿದೆ. ಇನ್ನು ನಾವು ಅಯೋಧ್ಯೆಯಲ್ಲಿ ಮಸೀದಿ ನಿರ್ಮಾಣ ಮಾಡೋದಲ್ಲದೆ ಪ್ರಧಾನಿ ಮೋದಿಯ ಕೆನ್ನೆಗಳಿಗೆ ಚಪ್ಪಲೆಯಿಂದ ಹೊಡಿತೀವಿ ಅಂತ ಬೆದರಿಕೆಯನ್ನ ಕೂಡ ಹಾಕಿದೆ. ಇತ್ತೀಚೆಗಷ್ಟೇ ಬಾಂಗ್ಲಾದೇಶದಲ್ಲಿ ನಡೆದಂತಹ ದಂಗೆಯಲ್ಲಿ ಅಲ್ಲಿ ವಾಸವಾಗಿರುವಂತಹ ಹಿಂದೂಗಳ ಮೇಲೆ ಭಯಾನಕವಾಗಿ ದೌರ್ಜನ್ಯ ಕೂಡ ನಡೆದಿತ್ತು. ಇದೀಗ ಬಾಂಗ್ಲಾದೇಶದ ಮುಸ್ಲಿಂ ಸಂಘಟನೆ ಹೇಗೆ ಬಹಿರಂಗವಾಗಿ ಸವಾಲನ್ನ ಹಾಕಿ ಮುಸ್ಲಿಂ ಯುವಕರನ್ನ ಪ್ರಚೋದನೆಯನ್ನ ಮಾಡ್ತಾ ಇರೋದು ಆತಂಕಕಾರಿ ಬೆಳವಣಿಗೆ ಆಗಿದೆ. ಬೆಂಗಳೂರು ನಗರದಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಇದೇ ಕಾರಣಕ್ಕಾಗಿ ಅಪಘಾತಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕಾಗಿ ನಗರ ಸಂಚಾರಿ ಪೊಲೀಸರು ಕಟ್ಟುನಿಟ್ಟಿನ ಕ್ರಮವೊಂದನ್ನ ತೆಗೆದುಕೊಂಡಿದ್ದಾರೆ. ಇನ್ಮುಂದೆ ಮದ್ಯಪಾನ ಮಾಡಿ ವಾಹನವನ್ನ ಚಲಾಯಿಸಿದ್ರೆ ಅಥವಾ ಪರವಾನಗಿ ಇಲ್ಲದೆ ವಾಹನವನ್ನ ಚಲಾವಣೆ ಮಾಡಿದ್ರೆ ಕೇವಲ ದಂಡ ಹಾಕಿ ಅವರು ಸುಮ್ಮನಾಗೋದಿಲ್ಲ. ಈಗಾಗಲೇ ಈ ರೀತಿಯಾಗಿ ಕಾನೂನು ಉಲ್ಲಂಘನೆಯನ್ನ ಮಾಡಿದವರ ವಿರುದ್ಧ FIR ಕೂಡ ದಾಖಲಾಗ್ತಾ ಇದೆ. ಇದು ವಾಹನ ಸವಾರರ ಜೊತೆಗೆ ವಾಹನವನ್ನ ಚಲಾಯಿಸುವವರಿಗೆ ಅಷ್ಟೇ ಅಲ್ಲ, ಬೇರೆ ಯಾರಿಗಾದ್ರೂ ಕೂಡ ವಾಹನವನ್ನ ಕೊಟ್ಟು ಈ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ವಾಹನದ ಮಾಲೀಕರ ಮೇಲೂ ಕೂಡ FIR ದಾಖಲಾಗುತ್ತೆ. ಈಗಾಗಲೇ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಸಾಕಷ್ಟು FIRಗಳು ದಾಖಲಾಗಿರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತಷ್ಟು ಮುಂದಿನ ದಿನಗಳಲ್ಲಿ ಈ ಕುರಿತಾಗಿ ಅತಿ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳೋದಾಗಿ ಕೂಡ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ ಬೆಳೆ ನಾಶ ಮಾಡೋದಕ್ಕೆ ಅರಣ್ಯ ಇಲಾಖೆಯೇ ನೇರ ಕಾರಣ ಅಂತ ಹೇಳಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಗುರುಶಾಂತಪ್ಪ ಆರೋಪವನ್ನ ಮಾಡಿದ್ದಾರೆ. ಜಿಲ್ಲೆಯ ಕಸವಿನ ಮಾನೆ ಗ್ರಾಮದ ಬೈರೇಗೌಡ ಎನ್ನುವವರು ತೋಟದಲ್ಲಿ ಸುಮಾರು 27 ಕಾಡಾನೆಗಳ ಗುಂಪನ್ನ ಅರಣ್ಯ ಇಲಾಖೆ ಕೂಡ ಹಾಕಿದೆ. ಹೀಗೆ ಕಾಡಾನೆಗಳಿಗೆ ದಿಗ್ಬಂಧನ ಹಾಕಿದ ಹಿನ್ನೆಲೆಯಲ್ಲಿ ಕಾಫಿ ತೋಟದಲ್ಲಿ ಅಪಾರ ಪ್ರಮಾಣದ ಬೆಳೆ ನಷ್ಟ ಉಂಟಾಗಿರೋದ್ರ ಬಗ್ಗೆ ಗುರುಶಾಂತಪ್ಪ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳ ಬೇಜವಾಬ್ದಾರಿ ತನದಿಂದ ಬೆಳೆ ಹಾನಿಯಾಗ್ತಾ ಇರೋದ್ರ ಕುರಿತಾಗಿ ಮಲೆನಾಡಿನ ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ ಅಂತ ಗುರುಶಾಂತಪ್ಪ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಶಿವನ ದೇವಾಲಯವೊಂದು ರಾತ್ರೋರಾತ್ರಿ ನೆಲಸಮವಾಗಿದೆ. ಇಲ್ಲಿನ ಸಂತೋಷ್ ನಗರದ ಶಿಕ್ಷಣ ಇಲಾಖೆಯ ಸ್ಥಳದಲ್ಲಿ ಅನಧಿಕೃತವಾಗಿ ದೇವಾಲಯ ನಿರ್ಮಾಣ ಆಗಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈ ಕ್ರಮವನ್ನು ಕೈಗೊಂಡಿದೆ. ಮಧ್ಯರಾತ್ರಿ 1 ಗಂಟೆ ಸಂದರ್ಭದಲ್ಲಿ 300ಕ್ಕೂ ಹೆಚ್ಚು ಪೊಲೀಸರ ಸರ್ಪಗಾವಲಿನಲ್ಲಿ ದೇವಸ್ಥಾನವನ್ನು ತೆರವು ಮಾಡುವಂತಹ ಕಾರ್ಯ ನಡೆದಿದೆ. ತೆರವಿನ ವೇಳೆ ಸ್ಥಳೀಯರು ಹಾಗೆ ಪೊಲೀಸರ ನಡುವೆ ವಾಗ್ವಾದ ನಡೀತಾದ್ರೂ ಜಿಲ್ಲಾಡಳಿತ ನ್ಯಾಯಾಲಯದ ಆದೇಶದಂತೆ ದೇವಾಲಯವನ್ನ ಕೆಡವಿ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ.
ಲ್ಯಾಂಡ್ ಜಿಹಾದ್ ವಿರುದ್ಧ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಹೋರಾಟ ನಡೆಸೋದಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದಂತಹ ಬಿಜೆಪಿಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಕ್ಫ್ ಬೋರ್ಡ್ ನಡೆಸ್ತಾ ಇರುವಂತಹ ಅತಿಕ್ರಮಣದ ಬಗ್ಗೆ ಜನಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಪ್ರತಿ ಜಿಲ್ಲೆಗಳಿಗೂ ಬಿಜೆಪಿ ನಾಯಕರ ತಂಡ ಪ್ರವಾಸವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ರ ಕುರಿತಾಗಿ ಕೂಡ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ದೊಡ್ಡ ತಿಮಿಂಗಲದ ಹಾಗೆ ಜನರ ಭೂಮಿಯನ್ನ ನುಂಗಿ ನೀರು ಕುಡಿತಾ ಇದೆ. ಇನ್ನು ರೈತರ ಭೂಮಿಯ ಜೊತೆಗೆ ದೇವಸ್ಥಾನ, ಮಠ, ಮಂದಿರ, ಶಾಲೆಗಳ ಜಾಗಗಳ ಮೇಲೂ ಕೂಡ ಕಣ್ಣು ಹಾಕಿದೆ. ದೇಶದಲ್ಲಿ ಎಲ್ರಿಗೂ ಒಂದೇ ಸಂವಿಧಾನ ಇದ್ರೆ ವಕ್ಫ್ ಬೋರ್ಡ್ ಮಾತ್ರ ಬೇರೆಯದ್ದೇ ಸಂವಿಧಾನ ಇದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಮಲೇಷ್ಯಾದ ಕೌಲಾಲಂಪುರದಲ್ಲಿ ವಿಮಾನ ಹತ್ತಿದ ಮಹಿಳೆಯೊಬ್ಬರು ಚೆನ್ನೈ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿಯುವುದಕ್ಕೂ ಮೊದಲೇ ಶವವಾಗಿ ಪತ್ತೆಯಾಗಿರುವ ಘಟನೆ ನಡೆದಿದೆ. ಸುಮಾರು 37 ವರ್ಷದ ಈಕೆ ವಿಮಾನದಲ್ಲಿ ತುಂಬಾ ಹೊತ್ತು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡದೇ ಇದ್ದಂತಹ ಸಂದರ್ಭದಲ್ಲಿ ಸಿಬ್ಬಂದಿ ಆಕೆಯನ್ನ ಅನುಮಾನ ಬಂದು ಪರೀಕ್ಷೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆಕೆಗೆ ಹೃದಯಾಘಾತವಾಗಿದೆ ಅನ್ನುವಂಥದ್ದು ದೃಢಪಟ್ಟಿತ್ತು. ಈ ಕುರಿತು ವೈದ್ಯಕೀಯ ಪರೀಕ್ಷೆಯನ್ನ ನಡೆಸಿ ಹೃದಯಾಘಾತ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿರುವಂತಹದ್ದು. ಇದಿಷ್ಟು ಈವರೆಗಿನ ಸುದ್ದಿ. ಮತ್ತಷ್ಟು ನಿಖರ ಸುದ್ದಿ ಪ್ರಖರ ವರದಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ.